ಈ ನಮ್ಮ ರೈತರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗ್ಲಿಲ್ಲ ಅಂದ್ರೆ ಯೂರಿಯಾ ದೊರೆಯಲಿಲ್ಲ ಅಂತಂದ್ರೆ ಈ ನಮ್ಮ ರೈತರು ಏನ್ ಮಾಡ್ತಾರೆ? ಸ್ಥಳೀಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಸ್ಥಳೀಯ ರಾಜಕಾರಣಿಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾರೆ ಅಥವಾ ಒಂದಷ್ಟು ರಸ್ತೆಗಳನ್ನ ತಡೆದು ಉಗ್ರವಾಗಿ ದೊಡ್ಡದಾಗಿ ಪ್ರತಿಭಟನೆಗಳನ್ನ ಮಾಡ್ತಾರೆ. ಅದಕ್ಕೆ ಸ್ಥಳೀಯ ರಾಜಕಾರಣಿಗಳು ಏನು ಉತ್ತರವನ್ನ ನೀಡ್ತಾರೆ? ಅದಕ್ಕೆ ಸ್ಥಳೀಯ ರಾಜಕಾರಣಿಗಳು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ರೈತ ವಿರೋಧಿ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದಲೇ ನಮ್ಗೆ ಯೂರಿಯಾ ಬರ್ತಾ ಇಲ್ಲ ಅಂದ್ರೆ ಗೊಬ್ಬರ ಬರ್ತಾ ಇಲ್ಲ, ಅಲ್ಲಿಂದನೇ ಗೊಬ್ಬರ ಬರ್ಲಿಲ್ಲ ಅಂದ್ರೆ ನಾವೇಗೆ ನಿಮ್ಗೆ ರೈತರಿಗೆ ಗೊಬ್ಬರವನ್ನ ನೀಡ್ಲಿ ಅಂತ ರೈತರ ಕಣ್ಣಿಗೆ ಮಣ್ಣು ಎರಚುವಂತಹ ಕೆಲಸವನ್ನ ಸ್ಥಳೀಯವಾಗಿ ರಾಜಕಾರಣಿಗಳು ಮಾಡ್ತಾರೆ. ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ರೈತರಿಗೆ ನೀಡಬೇಕಾಗಿರುವ ಅಂದ್ರೆ ರೈತರಿಗೆ ಕೊಡಬೇಕಾಗಿರುವಂತಹ ಗೊಬ್ಬರ ನಾವೇನ್ ಯೂರಿಯಾ ಅಂತ ಹೇಳ್ತೀವಿ, ಆ ಯೂರಿಯಾವನ್ನ ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ಸಮಯಕ್ಕೆ ಸರಿಯಾಗಿನೇ ನೀಡ್ತಾ ಇದ್ದೀವಿ. ಆದ್ರೆ ನೀವೇನ್ ಕೆಳಗಡೆ ನೋಡ್ತಾ ಇದ್ದೀರಾ ನೋಡಿ, ರೈತರಿಗೆ ಸಬ್ಸಿಡಿಯಲ್ಲಿ ನೀಡಬೇಕಾಗಿರುವಂತಹ ಯೂರಿಯಾವನ್ನ ಕಾಳಸಂತೆಯಲ್ಲಿ ನರೇಂದ್ರ ಮೋದಿಯವರ ಫೋಟೋವನ್ನ ತೆಗೆದುಹಾಕಿ ಅದರ ಮೇಲೆ ಮತ್ತೊಂದು ಫೋಟೋವನ್ನ ಹಾಕಿ ಕಾಳಸಂತೆಯಲ್ಲಿ ಸಬ್ಸಿಡಿಯಲ್ಲಿ ರೈತರಿಗೆ ನೀಡಬೇಕಾಗಿರುವಂತಹ ಯೂರಿಯಾವನ್ನ ಸಾವಿರಾರು ಸಾವಿರಾರು ರೂಪಾಯಿಗಳಿಗೆ ಮಾರಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಕಳ್ಳರಿಗೆ ಗೊಬ್ಬರ ದೊರೀತಾ ಇದೆ ಅಂದ್ರೆ ಯೂರಿಯಾ ದೊರೀತಾ ಇದೆ ಅಂತಂದ್ರೆ ಇದರ ಹಿಂದೆ ಯಾರಿರ್ತಾರೆ? ಇದರ ಹಿಂದೆ ಯಾರಿರ್ತಾರೆ ಅಂತಂದ್ರೆ ಸ್ಥಳೀಯ ಅಧಿಕಾರಿಗಳಿರ್ತಾರೆ, ಹಾಗೆ ಸ್ಥಳೀಯ ರಾಜಕಾರಣಿಗಳು ಇದ್ದೇ ಇರ್ತಾರೆ. ಈ ರೀತಿಯಾಗಿ ಕಾಳಸಂತೆಯಲ್ಲಿ ಯೂರಿಯಾವನ್ನ ಗೊಬ್ಬರವನ್ನ ಮಾರೋದು, ಕೊನೆಗೆ ಇದೇ ಸ್ಥಳೀಯ ಅಧಿಕಾರಿಗಳು ರಾಜಕಾರಣಿಗಳ ಜೊತೆ ಸೇರ್ಕೊಂಡು ರಾಜಕಾರಣಿಗಳು ನರೇಂದ್ರ ಮೋದಿಯವರು ರೈತ ವಿರೋಧಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಸರಿ ಇಲ್ಲ ಅಂತ ನರೇಂದ್ರ ಮೋದಿಯವರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡೋದು. ರೈತರು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ, ಕೇಂದ್ರ ಸರ್ಕಾರ ನಿಮ್ಗೆ ನೀಡಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನು ಸರಿಯಾಗಿ ನೀಡ್ತಾ ಇದೆ. ಸ್ಥಳೀಯ ರಾಜಕಾರಣಿಗಳು ಸ್ಥಳೀಯ ಅಧಿಕಾರಿಗಳು ನಿಮಗೆ ದೊರೆಯಬೇಕಾಗಿರುವಂತಹ ಸೌಲಭ್ಯಗಳನ್ನ ಸರಿಯಾದಂತಹ ರೀತಿಯಲ್ಲಿ ನೀಡ್ತಾ ಇಲ್ಲ. ಸರಿಯಾದಂತಹ ರೀತಿಯಲ್ಲಿ ನೀಡ್ತಾ ಇಲ್ಲ ಅಂದ್ರೆ ನೀವು ರೈತರು ಸರಿಯಾದಂತಹ ರೀತಿಯಲ್ಲಿ ಕೇಳ್ತಾ ಇಲ್ಲ ಅಂತ ಅಷ್ಟೇ ಅರ್ಥ.